ಎಲ್ಲರಿಗೂ ನಮಸ್ತೆ. ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯರೇ, ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲ ಇರಲಿ. ಆತ್ಮೀಯರೇ, ಲಲಿತಾ ಸಹಸ್ರನಾಮದಿಂದ ಬಡವರು ಹೇಗೆ ಶ್ರೀಮಂತರಾಗೋದು, ಅಥವಾ ಕಳೆದು ಹೋದ ಮಗ ಹೇಗೆ ಮನೆಗೆ ಮರಳಿ ಬಂದ ಅನ್ನುವಂತಹದ್ದು, ಅಥವಾ ಲಲಿತಾ ಸಹಸ್ರನಾಮದ ಪಠಣೆಯಿಂದ ಏನೆಲ್ಲ ನಮಗೆ ಲಾಭಗಳಾಗ್ತದೆ ಅನ್ನುವಂಥದ್ದನ್ನು ನಾವು ಕಳೆದ ವಿಡಿಯೋದಲ್ಲಿ ತಿಳ್ಕೊಂಡ್ವಿ. ಆದರೆ ಈ ವಿಡಿಯೋದಲ್ಲಿ ನಾವು ತಿಳಿಸುವಂತಹ ಒಂದು ವಿಚಾರ ಇದೆಯಲ್ಲ, ಇದು ವೈದ್ಯಕೀಯ ಲೋಕಕ್ಕೂ ಕೂಡ ಸವಾಲಾಗಿದ್ದಂತಹ ಒಂದು ವಿಚಾರ. ಈ ಒಂದು ವಿಚಾರವನ್ನ ನೀವೆಲ್ಲ ಕೂಡ ಕೇಳಿದ್ರೆ, ಅಥವಾ ಈ ಒಂದು ಘಟನೆಯನ್ನ ಕೇಳಿದ್ರೆ, ಇದು ನಿಜಕ್ಕೂ ಕೂಡ ನಡಿಲಿಕ್ಕೆ ಸಾಧ್ಯವಾ ಅನ್ನುವಂತಹ ಪ್ರಶ್ನೆ ಬರ್ತದೆ. ಆದರೆ ಖಂಡಿತವಾಗಿಯೂ ಕೂಡ ಇದು ನಡೆದಿದೆ, ಇದು ನಡೀತಾ ಇದೆ ಕೂಡ ಹೌದು. ಅಂತಹ ಒಂದು ಅದ್ಭುತ ಪವಾಡ ನಡೆದಿರ್ತಕ್ಕಂಥ ಒಂದು ವಿಚಾರ. ನಮ್ಮ ಸಂಸ್ಥೆಯಲ್ಲಿಯೇ ಕಾರ್ಯವನ್ನ ನಿರ್ವಹಿಸುವಂತಹ ಒಬ್ಬ ನಿರ್ದೇಶಕರ ಕುಟುಂಬದಲ್ಲಿ ನಡೆದಂತಹ ಒಂದು ಘಟನೆ ಇದು. ಅವರ ತಂಗಿ, ಅಂದ್ರೆ ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ವ್ಯಕ್ತಿಯವರ ತಂಗಿ ತುಂಬು ಗರ್ಭಿಣಿಯಾಗಿರ್ತಾರೆ. ಇನ್ನೇನು ಅವರಿಗೆ ಹೆರಿಗೆಯ ಸಮಯ ಹತ್ರ ಆಗಿರುತ್ತೆ. ಆ ಹೆರಿಗೆಯ ಸಮಯದ ಹತ್ತಿರದ ಒಂದು ಸಂದರ್ಭದಲ್ಲಿ ವೈದ್ಯಕೀಯ ಚಿಕಿತ್ಸೆಗೆ ಅಂತ ಹೇಳಿ ಅವರು ಆಸ್ಪತ್ರೆಗೆ ಹೋಗ್ತಾರೆ. ಆಸ್ಪತ್ರೆಗೆ ಹೋದಂತಹ ಒಂದು ಸಂದರ್ಭ, ಅಲ್ಲಿ ವೈದ್ಯರು ಎಲ್ಲ ರೀತಿಯಿಂದಲೂ ಕೂಡ ಪರೀಕ್ಷೆ ಮಾಡ್ತಾರೆ. ಎಲ್ಲ ರಿಪೋರ್ಟ್ಗಳು ಕೂಡ ನಾರ್ಮಲ್ ಇದೆ, ಏನು ಚಿಂತೆ ಮಾಡೋದು ಬೇಡ, ಮುಂದಿನ ವಾರದಲ್ಲಿ ಹೆರಿಗೆ ಮಾಡಿಸೋಣ ಅಂತ ಹೇಳಿ ಕಳಿಸ್ತಾರೆ. ಅದೇ ರೀತಿಯಲ್ಲಿ ಮತ್ತೆ ಅವರು ಎಲ್ಲ ಚಿಕಿತ್ಸೆಯನ್ನು ಮುಗಿಸಿ ಅಥವಾ ಪರೀಕ್ಷೆಯನ್ನು ಮುಗಿಸಿ ಮನೆಗೆ ಬರ್ತಾರೆ. ಮನೆಗೆ ಬಂದು ಒಂದು ವಾರಗಳ ಕಾಲ ಕಳೆದು ಅವರು ಇನ್ನೇನು ಮಗುವಿನ ಡೆಲಿವರಿಗಾಗಿ ಅಂದ್ರೆ ಹೆರಿಗೆಗಾಗಿ ಅವರು ಆಸ್ಪತ್ರೆಗೆ ಹೋಗಿ ದಾಖಲಾಗ್ತಾರೆ, ಅಡ್ಮಿಟ್ ಆಗ್ತಾರೆ. ಅಡ್ಮಿಟ್ ಆದಾಗ ಇನ್ನೇನು ಒಂದು 2-3 ಗಂಟೆಯಲ್ಲಿ ಅವರನ್ನ ಆಪರೇಷನ್ ಥಿಯೇಟರ್ಗೆ ಕರೆದುಕೊಂಡು ಹೋಗಿ ಹೆರಿಗೆಯನ್ನ ಮಾಡಿಸುವಂತ ಒಂದು ಪ್ರಸಂಗ. ಆಗ ಮತ್ತೊಮ್ಮೆ ವೈದ್ಯರು ಬಂದು ಪರೀಕ್ಷೆ ಮಾಡೋಣ ಅಂತ ಹೇಳಿ ಪರೀಕ್ಷೆ ಮಾಡಿದಾಗ ಅಲ್ಲಿ ಒಂದು ಆಶ್ಚರ್ಯಕರವಾದಂತಹ ಘಟನೆ ನಡೆದು ಹೋಗಿರುತ್ತೆ. ಏನು ಅಂತಂದ್ರೆ, ಮಗುವಿನ ಮೂಮೆಂಟ್ ಅಂದ್ರೆ ಮಗುವಿನ ತಿರುಗಾಟ ನಿಂತು ಹೋಗ್ಬಿಡತ್ತೆ. ಮಗು ಯಾವ ಕಡೆಯಿಂದ ಕೂಡ ಮಗು ತಿರುಗ್ತಾ ಇರಲ್ಲ, ಮಗು ಹೊಟ್ಟೆಯಲ್ಲಿ ತಿರುಗುವುದನ್ನು ನಿಲ್ಲಿಸ್ಬಿಟ್ಟಿದೆ, ಮಗುವಿಗೆ ಹಾರ್ಟ್ ಬೀಟ್ ಬರ್ತಾ ಇಲ್ಲ ಅನ್ನುವಂತಹ ಒಂದು ರಿಪೋರ್ಟ್ ಅನ್ನ ವೈದ್ಯರು ಕೊಡ್ತಾರೆ. ತಕ್ಷಣ ಗಾಬರಿಯಾದಂತಹ ಅವರು ನಮ್ಮ ಸಂಸ್ಥೆಯ ಅಂದ್ರೆ ನಮಗೆ ಕರೆ ಮಾಡ್ತಾರೆ. ಕರೆ ಮಾಡಿ ಹೀಗೀಗಾಗೋಗಿದೆ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅಂದಾಗ ನಮಗೂ ಕೂಡ ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ತೋಚದೆ ನಾವು ಹೇಳಿದಂಥದ್ದೇನೋ, ನೀವು ಚಿಂತೆ ಮಾಡಬೇಡಿ, ನೀವು ವೈದ್ಯಕೀಯ ಚಿಕಿತ್ಸೆ ಏನಿದೆ ಮುಂದುವರಿಸಿ, ನಾನು ಇಲ್ಲಿ ಲಲಿತಾ ಸಹಸ್ರನಾಮದ ಒಂದು ಅನುಷ್ಠಾನವನ್ನ ಅಥವಾ ಲಲಿತಾ ಸಹಸ್ರನಾಮವನ್ನ ನಾನು ಪಾರಾಯಣ ಮಾಡ್ತಾ ಅಥವಾ ಕೇಳ್ತಾ ಸಂಕಲ್ಪ ಮಾಡ್ತೇನೆ ಅಂತ ಹೇಳಿ ಅವ್ರಿಗೆ ಹೇಳಿ ಫೋನನ್ನು ಇಟ್ವಿ. ಅದಾದ ನಂತರ ನಾವು ಯಥಾ ರೀತಿಯಲ್ಲಿ ನಮ್ಮ ಸ್ನಾನ ಪೂಜೆಗಳನ್ನು ಮುಗಿಸಿ ಲಲಿತಾ ಸಹಸ್ರನಾಮವನ್ನ ಹಾಕಿ ಅಂದ್ರೆ ಪ್ಲೇ ಮಾಡಿ, ಲಲಿತಾ ಸಹಸ್ರನಾಮವನ್ನ ಮೊಬೈಲ್ನಲ್ಲಿ ಪ್ಲೇ ಮಾಡಿ ತಾಯಿ ಹತ್ರ ಭಕ್ತಿಯಿಂದ ಪ್ರಾರ್ಥನೆಯನ್ನ ಸಲ್ಲಿಸಿದ್ವಿ. ತಾಯಿ, ನಿನ್ನನ್ನೇ ನಂಬಿಕೊಂಡು ಆ ಕುಟುಂಬ ನಡೀತಾ ಇದೆ. ನಮ್ಮ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಒಂದು ಸಂಸ್ಥೆಗೆ ನಿಸ್ವಾರ್ಥವಾಗಿ ಸೇವೆಯನ್ನು ಸಲ್ಲಿಸ್ತಕ್ಕಂತಹ ಕುಟುಂಬ. ಆ ಕುಟುಂಬದಲ್ಲಿ ಇದ್ದಕ್ಕಿದ್ದಾಗಿ ಒಂದು ಆಪತ್ತು ಎದುರಾಗಿದೆ. ಹೊಟ್ಟೆಯಲ್ಲಿ ಮಗುವಿನ ತಿರುಗುವಿಕೆ ಅಂದ್ರೆ ಮಗು ಏನು ಕೂಡ ಬೆಳವಣಿಗೆ ಇಲ್ಲ, ತಿರುಗ್ತಾ ಇಲ್ಲ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ದಯಮಾಡಿ ಇದಕ್ಕೆ ಏನಾದರೂ ಒಂದು ಪರಿಹಾರವನ್ನ ಮಾಡು, ಇದಕ್ಕೊಂದು ಏನಾದ್ರು ಒಂದು ನೀನು ದಯ ತೋರು ಅಂತ ಹೇಳಿ ಆ ತಾಯಿ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರ ಲಲಿತಾ ಸಹಸ್ರನಾಮವನ್ನ ಹಾಕಿ ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡಿ. ಹೃದಯಸ್ತಾರ ವಿಪ್ರಖ್ಯಾ ತ್ರಿಕೋಣಾಂತರ ದೀಪಿಕಾ दाक्षायणी दैत्यहन्त्री दक्षयज्ञ विनाशिनी हृदयस्तार विप्रख्या त्रिकोणान्तरदीपिका दाक्षायणी दैत्यहन्त्री दक्षयज्ञ विनाशिनी हृदयस्तार विप्रख्या त्रिकोणान्तरदीपिका दाक्षायणी दैत्यहन्त्री दक्षयज्ञ विनाशिनी. ಒಂದು ಮ್ಯಾನಿಫೆಸ್ಟೇಷನ್ ಅಂದ್ರೆ ಆ ತಾಯಿ ಹತ್ರ ಇದು ಆಗಲೇಬೇಕು, ಇದು ಆಗ್ತಾ ಇದೆ, ಇದು ಆಗಲೇಬೇಕು, ಇದು ಆಗ್ತಾ ಇದೆ ಅನ್ನುವಂತಹ ಒಂದು ಸಂಕಲ್ಪ ಪೂರ್ವಕವಾದಂತಹ ಪ್ರಾರ್ಥನೆಯನ್ನ ಸಲ್ಲಿಸಿದ್ವಿ. ಅವರಿಗೆ ಪುನಃ ಕರೆಯನ್ನ ಮಾಡಿ ಹೇಳಿದ್ವಿ, ಇಲ್ಲ ಚಿಂತೆ ಮಾಡ್ಬೇಡ, ತಾಯಿ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರ ಪ್ರಾರ್ಥನೆ ಆಗಿದೆ, ಖಂಡಿತ ಅಲ್ಲೇನಾದ್ರೂ ಕೂಡ ಒಂದು ಪವಾಡ ನಡೀತದೆ, ಯೋಚನೆ ಮಾಡಬೇಡ ಅಂತ. ಅದು ಆಗಿ ಅರ್ಧ ಗಂಟೆಗೆ ಒಂದು ಪವಾಡದ ಸಂದೇಶ ಆ ಕಡೆಯಿಂದ ಬಂತು.
ಯಾವ ವೈದ್ಯರು ಮಗುವಿನ ತಿರುಗುವಿಕೆ ಇಲ್ಲ, ಮಗು ತಿರುಗ್ತಾ ಇಲ್ಲ, ಗರ್ಭದಲ್ಲಿ ಮಗುವಿನ ಹಾರ್ಟ್ ಬೀಟ್ ನಿಂತು ಹೋಗಿದೆ ಅಂತ ಹೇಳಿದಂತಹ ವೈದ್ಯರೇ ಬಂದು ಇಲ್ಲ, ಮಗು ಈಗ ತಿರುಗಲಿಕ್ಕೆ ಪ್ರಾರಂಭ ಮಾಡಿದೆ, ಮಗು ತಿರುಗ್ತಾ ಇದೆ, ನಾವು ತಕ್ಷಣ ಡೆಲಿವರಿಯನ್ನ ಮಾಡಿಸ್ತೇವೆ ಅನ್ನುವಂತಹ ಒಂದು ವಿಷಯವನ್ನ ನಮ್ಮ ಸಂಸ್ಥೆಯ ನಿರ್ದೇಶಕರಿಗೆ ಅವರು ಹೇಳಿದ್ರಂತೆ. ಇದನ್ನ ಕೇಳಿದಂತಹ ಅವರಿಗೆ ಆಶ್ಚರ್ಯರಾಗಿ ಅವರು ಕರೆ ಮಾಡ್ತಾರೆ, ಇಲ್ಲ, ಈ ರೀತಿಯಾದಂತಹ ಒಂದು ಚಮತ್ಕಾರ ನಡೀತು, ಮಗು ಮತ್ತೆ ತಿರುಗ್ತಾ ಇದೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ ಅಂದಾಗ ನಿಜವಾಗಿಯೂ ಕೂಡ ಆ ತಾಯಿ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರ ಕರುಣೆ ಅನಂತವಾದದ್ದು, ಅವರ ಪವಾಡ ಅಥವಾ ಆ ಒಂದು ಶಕ್ತಿ ಅಗಮ್ಯವಾದದ್ದು, ಅಗೋಚರವಾದದ್ದು ಅನ್ನುವಂತಹದ್ದನ್ನ ನಾವು ಪ್ರಾರ್ಥನೆ ಮುಖಾಂತರ ನಡೆಸ್ಕೊಟ್ಲಂತ ಆ ತಾಯಿ ಅಂತಕ್ಕಂಥದನ್ನ ನಾವು ಇಲ್ಲಿ ಹೇಳಲಿಕ್ಕೆ ಮರಿಬಾರ್ದು. ಯಾಕೆ ಅಂತಂದ್ರೆ ಯಾಕೆ ಈ ನಿದರ್ಶನವನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾವ ವೈದ್ಯರು ಮಗು ತಿರುಗ್ತಾ ಇಲ್ಲ, ಮಗುವಿನ ಹೃದಯ ಬಡಿತ ನಿಂತು ಹೋಗಿದೆ ಅಂತ ಹೇಳಿದಂತಹ ವೈದ್ಯರು ಕೂಡ ಆ ಲಲಿತಾ ಸಹಸ್ರನಾಮ ಅಂದ್ರೆ 45 ನಿಮಿಷಗಳ ಕಾಲ ಲಲಿತಾ ಸಹಸ್ರನಾಮದ ಒಂದು ಪಾರಾಯಣ ಅಥವಾ ಆ ಸಂಕಲ್ಪದಿಂದ ಮತ್ತೆ ಆ ಮಗುವಿಗೆ ಮರು ಜನ್ಮವನ್ನ ಅಥವಾ ಮರು ಜೀವವನ್ನ ನೀಡಿದಂತಹ ಶಕ್ತಿ ಆ ಲಲಿತಾ ಸಹಸ್ರನಾಮಕ್ಕೆ ಇದೆ ಎನ್ನುವಂತಹದ್ದು. ಅಂದ್ರೆ ಅರ್ಥ, ಲಲಿತಾ ಸಹಸ್ರನಾಮವನ್ನೇ ನಂಬಿ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ. ಲಲಿತಾ ಸಹಸ್ರನಾಮದಲ್ಲಿಯೇ ಸಂಪೂರ್ಣ ವಿಶ್ವಾಸವನ್ನ ಇಟ್ಟು, ಲಲಿತಾ ಸಹಸ್ರನಾಮದಲ್ಲಿಯೇ ಅತ್ಯಂತ ಭಕ್ತಿ ಗೌರವವನ್ನ ಇಟ್ಟು ನೀವು ಪಾರಾಯಣ ಅಥವಾ ಕೇಳಿದ್ದೇ ಆದರೆ ಖಂಡಿತವಾಗಿ ಕೂಡ ಅದ್ಭುತವಾದಂತಹ ಘಟನೆಗಳು ನಡೆಯುತ್ತೆ. ಯಾವುದು ಅಸಾಧ್ಯ, ಯಾವುದು ಇದು ಸಾಧ್ಯವೇ ಇಲ್ಲ ಅಂತ ಹೇಳಿರ್ತಾರೋ ಅದು ಕೂಡ ಸಾಧ್ಯ ಅಂತ ತೋರಿಸುವಂತಹ ಏಕೈಕ ಶಕ್ತಿ ಅಂತಂದ್ರೆ ಲಲಿತಾ ಸಹಸ್ರನಾಮ ಅನ್ನುವಂತಹದ್ದು. ಇವತ್ತಿಗೂ ಕೂಡ ಆ ವ್ಯಕ್ತಿ ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿದ್ದಾರೆ. ಇವತ್ತು ಕೂಡ ಆ ಮಗು ತುಂಬಾ ಚೆನ್ನಾಗಿದೆ. ಆ ಮಗು ಇವತ್ತು ಕೂಡ ಸುಮಾರು ಒಂದು 2.5 ವರ್ಷ 3 ವರ್ಷದ ಮಗು ಇರಬಹುದು. ತುಂಬಾ ಅದ್ಭುತವಾದಂತಹ ಬೆಳವಣಿಗೆ ಇದೆ, ತುಂಬಾ ಹುಷಾರಾಗಿದ್ದಾನೆ. ಅದು ಕೂಡ ತಾಯಿ ಅನುಗ್ರಹದಿಂದ ಗಂಡು ಮಗುವೇ ಆಯ್ತು ಅವರಿಗೆ. ಈಗ ಆ ಇಡೀ ಕುಟುಂಬ ಸಂತೋಷದಿಂದ ಇದೆ ಅನ್ನುವಂತಹದ್ದು. ಅಂದರೆ ಯಾರು ನಿಜವಾಗಿಯೂ ಕೂಡ ದೈವವನ್ನ ಅಥವಾ ದೇವರನ್ನ ಅಥವಾ ಆ ದೇವರ ಸಹಸ್ರನಾಮದಲ್ಲಿ ಅಥವಾ ದೇವರ ನಾಮದಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆಯನ್ನ ಸಲ್ಲಿಸಿದರೆ ಖಂಡಿತವಾಗಿಯೂ ಕೂಡ ಆ ಭಗವಂತ ಅನುಗ್ರಹ ಮಾಡ್ತಾನೆ ಎನ್ನುವಂತಹದ್ದು. ಬಹುಶಃ ನಮಗೆ ನಮ್ಮ ಗುರುಗಳು ಹೇಳ್ತಾ ಇದ್ರು ಏನು ಅಂತಂದ್ರೆ, ಕೆಲವೊಂದು ಬಾರಿ ಪ್ರಯತ್ನ ಸೋತರೂ ಕೂಡ ಪ್ರಾರ್ಥನೆ ಸೋಲೋದಿಲ್ಲ ಅಂತ. ಹಾಗಾಗಿ ಕೆಲವೊಂದು ಸಾರ್ತಿ ನಮ್ಮ ಪ್ರಯತ್ನಗಳು ನಿಂತು ಹೋದಾಗೆ ಆ ಪ್ರಯತ್ನಗಳಿಗೆ ಮರುಚಾಲನೆಯನ್ನು ಕೊಡುವುದು ಯಾವುದಪ್ಪ ಅಂದ್ರೆ ಪ್ರಾರ್ಥನೆ. ಹಾಗಾಗಿ ಆತ್ಮೀಯರೇ, ನಿಮ್ಮ ಜೀವನದಲ್ಲೂ ಕೂಡ ಯಾವುದು ಇದು ಸಾಧ್ಯವೇ ಇಲ್ಲ ಅಂತ ಹೇಳಿ, ಯಾವುದು ಇದು ಆಗೋದೇ ಇಲ್ಲ ಅಂತ ಹೇಳಿ ಯಾವುದಾದ್ರೂ ಕಾರ್ಯ ಅರ್ಧಕ್ಕೆ ನಿಂತಿದ್ರೆ ಸಂಕಲ್ಪ ಮಾಡಿ ಲಲಿತಾ ಸಹಸ್ರನಾಮವನ್ನ ಓದ್ಲಿಕ್ಕೆ ಪ್ರಾರಂಭ ಮಾಡಿ, ಅಥವಾ ಲಲಿತಾ ಸಹಸ್ರನಾಮವನ್ನ ಕೇಳಲಿಕ್ಕೆ ಪ್ರಾರಂಭ ಮಾಡಿ. ನೋಡಿ, ಒಂದು ಅದ್ಭುತ ಚಮತ್ಕಾರ ಪವಾಡ ನಡೆಯುತ್ತೆ, ಇದರಲ್ಲಿ ಸಂಶಯ ಇಲ್ಲ. ಆದರೆ ಅಚಲವಾದಂತಹ ನಂಬಿಕೆ ಇರಬೇಕು. ಇದು ಆಗತ್ತಾ, ಇದು ನಡೆಯತ್ತಾ ಅನ್ನುವಂತಹ ಅಪನಂಬಿಕೆ ಬೇಡ. ಮನಸ್ಸಿನಲ್ಲಿ 2 ಭಾವನೆಗಳು ಬೇಡ. ಮನಸ್ಸಿನಲ್ಲಿ ತದೇಕ ಚಿತ್ತದಿಂದ, ತದೇಕ ಏಕಾಗ್ರತೆಯಿಂದ ಇದು ನಡೆಯುತ್ತೆ ಅನ್ನುವಂತಹ ಒಂದು ದೃಢ ವಿಶ್ವಾಸದಿಂದ ನೀವು ಲಲಿತಾ ಸಹಸ್ರನಾಮವನ್ನ ಓದಿದರೆ ಖಂಡಿತವಾಗಿಯೂ ಕೂಡ ಪವಾಡ ನಡೆಯುತ್ತೆ. ಜೀವನದಲ್ಲೂ ಕೂಡ ಈ ಲಲಿತಾ ಸಹಸ್ರನಾಮದ ಪಠಣೆ ಪಾರಾಯಣದಿಂದ ಆದಂತಹ ಅದ್ಭುತಗಳೇನಾದರೂ ನಡೆದಿದ್ರೆ, ಚಮತ್ಕಾರಗಳೇನಾದರೂ ನಡೆದಿದ್ರೆ ಅಥವಾ ವಿಸ್ಮಯಗಳು ನಡೆದಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತ ಹಾಕಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಈ ಜಗತ್ತಿನ ಅಮೃತ, ಈ ಜಗತ್ತಿಗೆ ಒಂದು ಚಿರಂಜೀವಿಯ ಶಕ್ತಿ ಆ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರ ಆ ಲಲಿತಾ ಸಹಸ್ರನಾಮದ ಬಗ್ಗೆ ನಾವು ನೀವೆಲ್ಲ ಕೂಡ ತಿಳ್ಕೊಳ್ಳೋಣ. ಕಾಯ್ತಾ ಇರಿ, ಮತ್ತೆ ಸಿಗ್ತೀವಿ.